ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹೌದಾ? ಸರಿ ಸರಿ ಸರಿ. ಹಾಂ, ಆಯ್ತು ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಒಂದು 10 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡೋಣ. ಹಾಂ, ಮತ್ತೆ ನಮ್ಮ ಕಾರ್ನಾಗೆ ಹೋಗೋಣ. ಸರಿ ಸರಿ, ನಾ ಹೇಳ್ತೇನೆ ಮನೆಯಾಗಿಲ್ಲಿ. ಓಕೆ ಓಕೆ, ಇಡ್ಲಾ? ಯಾರ ಜೋಡಿ ಮಾತಾಡಕತ್ತಾರ ಅಳ್ಯಾರ? ಅತ್ತಿಯರ ಫೋನ್ ಮಾಡಿದ್ರು. ಅವ್ರೇನ ಏನದು ನಾಳೆ ಹೋಗೋಣ ಕನ್ಯೆ ನೋಡಕ ಅಂತ ಅಂದಾರ. ಓ ಹೌದಾ? ಹಂಗಾರೆ ನಮ್ಮ ಹುಡುಗಿ ಫೋಟೋ ಅವ್ರಿಗೆ ಇಷ್ಟ ಆಗಿರ್ಬೇಕು. ಇಷ್ಟ ಆಗಿದ್ದಕ್ಕೆ ಹೋಗೋಣ ಅಂತ ಅಂದಾರಂತೆ. ಅಲ್ಲ, ಇಬ್ಬಿಬ್ಬರನ್ನ ತಂದು ನಿಲ್ಸಿ ತೋರ್ಸೋದ್ಕಿಂತ ಈಗ ಮದುವೆ ವಯಸ್ಸಕ್ಕೆ ಯಾವ್ದು ಬಂದೈತಿ, ಆಮೇಲೆ ಕನ್ಯೆ ಯಾವ್ದು ರೆಡಿ ಐತಿ ಅದನ್ನ ತೋರಿಸ್ಬಿಟ್ಟಿದ್ರೆ ಅಕ್ಕಿತ್ತು ಅಂತೇನೆ ನಾನು. ಈ ಇಬ್ರನ್ನೂ ಹೊರ ಕರ್ಕೊಂಬಂದು ನಿಲ್ಸಿ ಇವ ಒಂದರ ಆರಿಸ್ಕೊಂಡು ಇನ್ನೊಬ್ಬಕಿಗೆ ಬೇಜಾರಾಗೋದ್ಕಿಂತ ಒಬ್ಬಕಿಂತ ತೋರ್ಸಣ. ನಾನು ನಿನ್ನಿಂದ ಅದೇ ವಿಚಾರ ಮಾಡ್ತಾ ಇದ್ದೆ ಅಳ್ಯಾರ. ಹಂಗ ಮಾಡೋಣ ತಗೋರಿ. ಏನಪ್ಪ ಶ್ರೀಧರ, ಹಂಗ ಮಾಡ್ಬಿಡಂತಪ್ಪ. ಹಂಗಾರ ನನ್ನ ಮಗೊಂದು ಫೋನ್ ಹಚ್ಚಿ ಕೊಡೋಟ ಅಂದ್ರೆ ಹೇಳ್ತೇನೆ, ಹಿಂಗೆ ಕಳಿಸಿದ್ವಲ್ಲ ಮತ್ತು ಒಪ್ಪಿಗೆ ಆಗೈತಿ, ನಾಳೆ ನೋಡಕ್ಕೆ ಬರ್ತೇವೆ, ಅವ್ರ ಜೊತೆಗೆ ನಾನು ಬರ್ತೇನೆ ಅಂತ ಹೇಳ್ಬಿಡ್ತೇನೆ. ಹಚ್ಕೊಡ್ತೇನೆ ತಡ್ರಿ. ತಗೋರಿ. ರಿಂಗ್ ಆಗಕತ್ತೈತಿ, ಎಬ್ಸವಲ್ಲ. ಎಬ್ಸಿದ. ಹಲೋ ಹಲೋ ಮಂಜು. ಹೇಳ್ಬೇ, ಯಾವಾಗ ಬರಾತಿ? ಇಲ್ಲಿ ಕೇಳಿಲ್ಲ, ಫೋಟೋ ಕಳಿಸಿದ್ರಲ್ಲ ಅವ್ರಿಗೆ, ಹುಡುಗನ ಮನೆಯವರಿಗೆ ಮನ್ಸಿಗೆ ಬಂದತಿ. ನಾಳೆ ಅದು ಬರ್ತೇವಿ ಒಟ್ಟು ಕನ್ನೆ ನೋಡಾಕ. ಏನು ಹುಡುಗಿನ ತಯಾರು ಮಾಡಿ ನೀನು ತಯಾರಾಗಿರ್ರಿ, ಮನೆ ಒಟ್ಟು ಚೊಕ್ ಮಾಡ್ಕೊರಿ. ನಿನ್ನ ಹಿಂತಿಗೆ ಹೇಳು ಒಗತ್ ಮಾಡಿ ಇಟ್ಕೊಳಕ. ಆಮೇಲೆ ಅದು ಸೋಫಾದ ಮ್ಯಾಗ ಒಂದು ಚಲೋದೊಂದು ಬೆಡ್ಶೀಟ್ ಹಾಸಕ್ಕೆ ಹೇಳು. ಒಟ್ಟು ಏನ ಮನೆ ಚೊಕ್ ಇಟ್ಕೊರಿ. ಓ ಹೌದಾ? ಆಯ್ತಾಯ್ತು, ಈಗ ಹೇಳಿಟ್ಟಿರ್ತೇನೆ, ನೀವು ಬೆಳಗ್ಗೆ ಬರ್ರಂಗಾರ. ಆಯ್ತಾಯ್ತು. ಅಲ್ಲ ಅಜ್ಜಿ, ನಂಗೊಂದು ಮಾತು ಕೇಳಲ್ಲ. ಎಲ್ಲರೂ ಹುಡುಗಿಯರನ್ನ ರಿಚ್ ಫ್ಯಾಮಿಲಿ ಕೊಡ್ಬೇಕು ಅಂತ ಆಸೆ ಪಡ್ತಾರೆ. ನೀ ಹೋಗಿ ಅಜ್ಜಿ ಇಂಥ ಪೂರ್ ಫ್ಯಾಮಿಲಿಗೆ ಹೋಗಿ ಇವರಿಗೆ ಕೊಡ್ಬೇಕು ಅಂತ ಆಸೆ ಪಡ್ತೀಯಲ್ಲ ಅಜ್ಜಿ. ಅಯ್ಯೋ ಅಜ್ಜಿ, ಈಗೂ ಕಾಲ ಮಿಂಚಿಲ್ಲ, ಬೇಡ ಅಂತ ಹೇಳು. ಅವ್ರಿಬ್ರು ಪಾಪ ಚೆನ್ನಾಗಿರ್ಲಿ. ಅವ್ರಿಬ್ರನ್ನ ಎಲ್ಲಿ ಕೊಟ್ರೆ ಚಲೋ ಇರ್ತಾರ ಅಂತೇಳಿ ನನಗೆ ಗೊತ್ತೈತಿ. ನೀ ಹಡ್ಬಿಟ್ಟು ಬಾಯಿ ಮುಚ್ಚ ಸಾಕು. ಏನು ನೀ ಹೇಳಕ್ ಬರಬೇಡ, ನಿಂದು ನೀ ನೋಡ್ಕೊರ್ಲೆ ಮೊದಲು. ಅದೇನ ಅಂತಾರಲ್ಲ, ಹಂಗಾಗಿರೋ ಅರಿಗಿಣಿನ ಓಡಿಸಿ ಕಾಗಿ ಕಂಡು ಮಾತಾಡೋ ಅಂತಂದ್ರೆ ಮಾತಾಡಿತ್ತನ. ಹಂಗೆ ಬಂಗಾರದಂತ ಹುಡುಗ ಸಿಕ್ಕವನ್ ಬಿಟ್ಟು ಇನ್ನೊಂದನ್ನು ಮಾಡ್ಕೊಳಕ್ಕೆ ರೆಡಿಯಾಗಿ ಈಗ. ಅಲ್ಲ, ಆಗ ನಿಂಗೇನ ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಸುಮ್ಮನಿದ್ ಬಿಡು. ಮತ್ತಿಲ್ಲ ಬರುತ್ತಿಲ್ಲಾಗ ತೊಗೊಳಕ್ಕೆ ಹೋಗ್ಬೇಡ. ಹೇಳೇನಿ, ನಿಮ್ಮ ಇಷ್ಟ. ನಾಳೆ ನಾನು ಬರ್ತೀನಿ. ನೀನು ಎದಕ್ಕೆ ಬರ್ತಿ? ನಾವೆಲ್ಲ ಇಷ್ಟು ಮಂದಿ ಹೊಂಟಾರ. ಅದು ಅಲ್ಲದೆ ಆ ಹುಡುಗನ ಬೇಡ ಅಂತ ಹೇಳಿ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡು ಈಗ ಆ ಹುಡುಗನ ಕರ್ಕೊಂಡು ನೀ ಜೊತೆಗೆ ಬರೋಕೇನ? ಬೇಡ ಬೇಡ, ಅದೆಲ್ಲ ಸರಿ ಬರೋದಿಲ್ಲ. ಹೌದೌದು, ಸರಿ ಬರಂಗಿಲ್ಲ ಅದೆಲ್ಲ. ಬೇಡ, ಹಂಗೆ ಮದ್ವೆ ಕ್ಯಾನ್ಸಲ್ ಮಾಡ್ಕೊಂಡು ಅವನ ಜೊತೆಗೆ ಮತ್ತೆ ಅಲ್ಲಿ ಕನ್ನೆ ನೋಡಕ್ಕೆ ಹೋಗೋದನ್ನ ಏನು ಅನ್ಕೊಳಂಗಿಲ್ಲ. ಬೇಡ ಬೇಡ, ನಂಗೆ ಯಾಕೆ ಸರಿ ಕಾಣಿಸಲ್ಲ. ನೀ ಏನು ಹೋಗೋ ಅವಶ್ಯಕತೆ ಇಲ್ಲ, ನೀ ಏನು ಬರಬೇಡ. ಅಪ್ಪ, ಅವ್ರ ಕಾರ್ನಾಗ ಬರ್ತಾರ, ನಾವು ನಮ್ಮ ಕಾರ್ನಾಗ ಹೋಗ್ತೀವಿ. ಇಷ್ಟಕ್ಕೂ ನಾನೇನು ಇದ್ರೊಳಗೆ ಯಾವ್ದ್ರಾಗೂ ಇಂಟರ್ಫಿಯರ್ ಆಗೋದೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಇರ್ಲಿ ಆತ. ಏನಿದು? ನಾನು ಎಲ್ಲ ಕಡೆ ಬಿಟ್ಬಿಟ್ಟು ಹೋಗ್ಬೇಡ್ರಿ, ನಂಗೆ ಬೇಜಾರದಂಗಾಗಿತ್ತು. ನಾನು ಮಾವನ ಮನೆಗೆ ಭಾಳ ದಿನ ಅಂತ ಬಂದೇ ಇಲ್ಲ. ಅದು ಶಿವಮೊಗ್ಗ, ಅಲ್ಲಿ ಮಲೆನಾಡು ಕಡೆ ಅಂದರೆ ನೋಡೋಕೆ ಎಷ್ಟು ಚೆನ್ನಾಗಿರ್ತೈತಿ. ಅದಕ್ಕೆ ಬೇಡ ಅನ್ಬೇಡ್ರಿ. ಬರಲಿ ಬಿಡ್ರಿ, ಏನು ಮಾಡೋಕ್ಕಾಕತಿ. ಮನ್ಯಾಗ ಬಿಟ್ಕೊಟ್ಟು ಹೋದ್ರು ಆಕೇನು ಬಾಯಿ ಸುಮ್ಮನೆ ಇರ್ತತನ, ಬರ್ತಾಳಂತೆ. ನಾನು ಬರ್ತೀನಿ. ನಾನು ನೋಡಿದ್ರೆ ಅವರಿಗೆ ನಮ್ಮ ಕಾರ್ನಾಗ ಹೋಗೋಣ ಅಂತಂದೆ. ಯಾಕೆ ಅವ್ರಿಗೊಂದು ಕಾರು ಗತಿ ಇಲ್ಲನ? ಅಯ್ಯ, ಬಾಡಿಗೆ ಕಾರ್ ಮಾಡ್ಕೊಂಡ್ ಬರ್ಲಿ ಬಿಡು. ನೋಡ್ದೆ ಅಮ್ಮ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸರಿ, ನಾನು ಕೇಳಿ ನೋಡ್ತೀನಿ. ಇಷ್ಟು ಮಂದಿ ಆಗೇವಿ, ನಮ್ಮ ಕಾರ್ನೇ ಜಗ ಇಡಿಸಲ್ಲ ಅಂತ ಹೇಳ್ತೀನಿ. ಅಲ್ಲ, ನಮ್ಮ ಪಾರ್ವತಿ ಮತ್ತೆ ಲಕ್ಷ್ಮಿ ಎಷ್ಟು ಖುಷಿಯಾಗದಾರಲ್ಲ, ನೋಡಾಕಂತಾರ ಖುಷಿ ಆಕತ್ತವ. ಹಿಂಗಿದ್ರೆ ಮಕ್ಳು ಆಡಾಡ್ಕೊಂತ ಮನ್ಯಾಗ ಭಾರಿ ಖುಷಿ ಅನಿಸ್ತತ್ ನೋಡ. ಒಂದೇ ಸಮನೆ ಗದ್ಲ ಹಾಕ್ತಾವ್. ಅದು ನನ್ನ ಮೊಮ್ಮಕ್ಳು ಕೊಟ್ಟಿದ್ರಂತರೂ ಹೊತ್ತಾಗಲ್ಲ. ಈಗ 3 ಮಂದಿ ಮಕ್ಕೊಂಡಾರ, ಟೈಮ ಪಾಸ್ ಆಗವಲ್ತ. ಕರಿ ಅವ್ರಿಬ್ರು ಹೊರಗೆ ಕುಂದ್ರಾಕ. ಲಕ್ಷ್ಮಿ, ಪಾರ್ವತಿ, ಏನವ ಒಳಗ್ ಕುಂತ ಏನ್ ಮಾಡ್ತೀರಿ? ಇಬ್ರು ಹೊರಗ್ ಬರ್ರಿ. ಆರಾಮ ಕುಂದ್ರಕ್ ಬರೋದಿಲ್ಲನ? ಬಗಲಾಗಿಲ್ಲ, ಬರ್ರಿ ಹೊರಗ್ ಬರ್ರಿ, ಮಾತಾಡ್ಕೊಂತ ಕುಂದ್ರನ. ಆಗ ಈಗಿಲ್ಲ ಹಾದೋಗರದು ಮಾತಾಡ್ತಿರ್ತಾರ. ಹೋಗವ, ನೀವು ಕುತ್ಕೋರ ತಗ. ನಾನು ಲಕ್ಷ್ಮಿ ಏನೋ ಮಾತಾಡ್ಕೊಂತ ಕುಂತಿದ್ವಿ, ನೀವೊಂದ ತಗ ಕರ್ದಿ. ನಾನು ಹಂಗಾರೆ ಏನ ಅಂತೇಳಿ ಓಡ್ ಬಂದೆ ನೋಡು. ಬೇಡ ಬೇಡ, ನಾನು ಲಕ್ಷ್ಮಿ ಏನೋ ಮಾತಾಡ್ಕೊಂತ ಕುಂತೇವೆ ನಾವು. ನೀವು ಮಾತಾಡ್ಕೊಂತ ಇಲ್ಲೇ ಕುಂದ್ರಿ. ಆಯ್ತು, ಹೋಗವ. ಆಕಿಗೆ ಲಕ್ಷ್ಮಿಗೆ ಒಂಚೂರು ಗಂಡನ ಮನ್ಯಾಗ ಯಾವುದು ತಲೆ ಕೆಡಿಸ್ಕೋಬೇಡ, ಹಂಗ ಹಿಂಗಂತೆಲ್ಲ ಚಂದಾಗಿ ಮಾತಾಡ. ಏನ? ಹ್ಞೂನವ. ಅಂದಂಗ ಚುಮ್ಮರಿದು ಏನಾರ ಮಾಡ್ಲೇನ ತಿನ್ನಾಕ? ಏನಾರ ಬೇಕಾದ್ರೆ ಹೇಳ ಮತ್ತೆ. ಬೇಡವಾ, ಬೆಳಗ್ಗೆ ಬಿಸಿ ಬಿಸಿ ಇಡ್ಲಿ ಮಾಡಿದ್ದೆ, ಅವ್ನು ತಿಂದ ರಗಡಾಗೈತಿ. ಮತ್ತೇನು ಇಷ್ಟೊತ್ತನೇ ಚುಮ್ಮರಿ ಮಾಡ್ತಿ? ಚುಮ್ಮರಿ ತಿಂದ್ರೆ ಗ್ಯಾಸ್ ಆದಂಗೆ ಆಕತಿ, ಮತ್ತೆ ಸಂಜೆಗೆ ಊಟ ಹೋಗೋದಿಲ್ಲ. ಆಕೆ ಹಂಗ ಹೋಗಿ ನಿಮ್ಮವ್ವ ನಿಮ್ಮನ್ನು ಆಕಿನಂಗ ಮಾಡ್ಬೇಕ ಅಂತಾಳ. ಹತ್ತಿ ಅಂಡಿಗೆ ಹಂಗೆ ಅವು ಈಗಿನ ಕಾಲದ ಹುಡುಗ್ಯಾರು ಅದೆಂಥದ ಡೌಟು ಪೌಟು ಅಂತ ಮಾಡ್ಕೊಂತಿರ್ತಾವು. ಇರ್ಲಿ ಸುಮ್ಮನಿರು. ಹಂಗೇನಿಲ್ರಿ ಅತ್ತಿಯಾರ. ಅಂದಂಗ ಈಗ ಮತ್ತೆ ಲಕ್ಷ್ಮಿದು ಕುಬ್ಸಕ್ಕೂ ಬೇರೆ ಮಾಡ್ಬೇಕಲ್ಲ ಯವ್ವ ಆತಗ. ಲಕ್ಷ್ಮಿಯರ ಅತ್ತಿ ಕುಬಸದ್ ನಡಿಯಿಲ್ಲ ಅಂತ ಹೇಳ್ತಾ ಇದ್ದಾಳ. ಏನ್ ಮಾಡೋದು? ಅಯ್ಯ, ಕುಬ್ಸದ್ ನಡಿಯಿಲ್ಲ ಅಂದ್ರೆ ಹೆಂಗದ? ಈಗ ಮತ್ತೆ ನಾವು ಒಂದು ಮಗಳಿಗೆ ಮಾಡಿ ಒಂದು ಮಗಳಿಗೆ ಬಿಡದ? ಊರನ್ ಮಂದ್ಯಾರ ಏನಂದಾರ? ಆಕಿದ ಏನಾರ ಆಗವಲ್ ತಕ್ಬಿಡು ತಿಂಡಿ,
ನಾವು ನೋಡು ಮಾಡೋದ ಪದ್ಧತಿ. ಕುಬ್ಸದ್ ನಡಿ ಇಲ್ಲ ಅಂತಂದ್ರೆ ಆತ್, ಅವ್ರ ಕಡೆ ಬೇಡ, ನಮ್ಗೆ ಅಲ್ಲಿ ಹೋಗಕ್ಕೂ ಅಕ್ಕಿದ್ದಿಲ್ಲ, ನಮ್ಮ ಮನ್ಯಾಗ ಮಾಡನ್ ಬಿಡು, ನನ್ನ ಮಗಳದ್, ನಮ್ಮ ಮೊಮ್ಮಗಳದ. ಏನಪ್ಪ ಒಟ್ಟು ಗೊತ್ತಿಲ್ಲ. ಒಪ್ಸದ್ ನಡಿ ಇಲ್ಲ ಅಂತ ಅಂದಾರಂತ, ನನಗೂ ಅಷ್ಟ ಗೊತ್ತು. ಆಕಿ ಬೇಕಾದ ಅನ್ಕೊಲ್ ಸುಮ್ನಿರು, ಆಕಿದೊಂದು ತಿಂಡಿ ಹೆಂಗ್ ಮಾಡಿ ಅಡ್ಗಾಲ ಹಾಕ್ಲಿ ಅಂತ ಕಾಯ್ತಿರ್ತಾಳ. ಎಂತ ಜೋಡಾತನವ ಇವತ್ತಾಗ. ಅಕಸ್ಮಾತ್ ಈಗ ಕುಬ್ಸ ಮಾಡೋ ಹೊತ್ನ್ಯಾಗ ಈಗ ಹುಡುಗನ್ ಬಂಗಾರ ಕೊಡ್ಬೇಕಲ್ಲ ಹಳ್ಯಾಗ, ಏನ್ ಮಾಡೋದಂತ. ಬಂಗಾರ ಕೊಡ್ಲೇಬೇಕಂತ ಪದ್ಧತಿ ಏನಿಲ್ಲ ಬಿಡ. ನೋಡ್ ನಮ್ಗೆ ಈಗ ಕಷ್ಟ ಐತಿ, ಅದ್ರಾಗೂ ಬಂಗಾರ ರೇಟ 1-1.5 ಲಕ್ಷ ರೂಪಾಯಿ ಆಗೈತಿ. ಏನ್ ಕೊಡ್ಲೇಬೇಕು ಅಂತ ಏನು ಕಾಯ್ದೆ ಕಾನೂನು ಏನಿಲ್ಲ, ನಡಿತೈತಿ. ಆಗಲ್ಲಪ್ಪ ನಮ್ಗೆ ಕೊಡಾಕಂತಂದ್ರೆ ಮುಗಿದೋತು. ಬೇರೆ ಅರ್ಬಿ ವಸ್ತ್ರ, ಪ್ಯಾಂಟು, ಅಂಗಿ, ಇದು ಏನದು ವಾಚು ಇಂಥವೇನಾರ ಕೊಟ್ರೆ ಇದು ಮಾಡ್ಬೋದು, ಅದಕ್ಕೇನಿಲ್ಲ. ಅಲ್ಲ ಮತ್ತೀಗ ಪಾರ್ವತಿ ಗಂಡ ಕೊಟ್ಟು ಲಕ್ಷ್ಮಿ ಗಂಡ ಕೊಡ್ಲಿಲ್ಲ ಅಂದ್ರೆ ನಾವೇ ಅವಮಾನ ಮಾಡ್ದಂಗ ಹಂಗಲ್ಲನ. ಹಂಗ ಅವಮಾನ ಆತಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಹೇಳ್ರಂಗಾರ ನೀವ ನೋಡೋಣ. ಕೊಡ್ಬೇಕು ಅತ್ತಿಯರ, ಕೊಡ್ಲಾರ್ದಂಗ ಬಿಡಕ್ಕಾಗಲ್ಲ. ಆತ್ ತಗೋರವ, ನೋಡೋಣ. ಈಗ ನೋಡಿದ್ರೆ ಬಂಗಾರ ಈ ನಮ್ನಿ ಗುಡ್ಡ ಏರಿ ಕುಂತತಿ, ಎಲ್ಲಾಕೈತಿ ಮಾಡಾಕ. ಹೌದು, ರೊಕ್ಕರ ಬೇಕಲ್ಲ, ಎಲ್ಲೈತಿ ರೊಕ್ಕ? ನನಗೂ ಗೊತ್ತಿಲ್ಲ. ಒಂದು ಅರ್ಧ ಬಂಗಾರ ಬ್ಯಾಂಕ್ನಾಗ ಒತ್ತಿ ಇಟ್ಟಿದ್ವಿ, ಅದನ್ನ ಆವಾಗ ಹೊಲ ಮಾರಿಂದ ಬಿಡಿಸ್ಕೊಂಡ್ವಿ. ಹೊಲ ಮಾರಿಂದ ಬಿಡಿಸ್ಕೊಂಡ ಮೇಲೆ ಈಗ ಎಷ್ಟು ನಮ್ಮ 30 ಲಕ್ಷ ಮಾರಿದ್ವಿ. 30ರಾಗ ಒಂದು 10 ಅದಕ್ಕೆ ಲಗ್ನಕ್ಕೆ ಹೋತು, 10 ಹೋದ್ಮೇಲೆ ಉಳಿದಿದ್ದು ಇಟ್ಕೊಂಡ್ರೆ ಮತ್ತೇನೇನು ಖರ್ಚು ಮಾಡಿದ್ವಿ. ಕುಬ್ಸಕ್ಕನೇ ಇದಕ್ಕೆ ಮತ್ತೊಂದಿಷ್ಟು ರೊಕ್ಕನೂ ಖರ್ಚು ಮಾಡ್ದಂಗೆ ಆತು. ನಾವು ಏನಪ್ಪ ಲಕ್ಷನೇ ಇಲ್ಲ ನಂಗೆ ಎದೆದಕ್ಕೆ ಕೊಟ್ಟಿವಿ ಅನ್ನೋದು. ಈಗ ಬ್ಯಾಂಕ್ನಾಗ ಏಟೈತೆ ಕೇಳ್ಕೊಬೇಕು, ಇವ್ರನ್ನ ಕೇಳ್ಕೊಂಡು ಅದ್ರಾಗ ಮತ್ತೆ ತರದ ಮತ್ತೆ ಮಾಡೋದ. ಆಗ್ಲಿ ಬಿಡು, ಮತ್ತೇನು ಮಾಡೋದು. ಅಲ್ಲ, ಗಿರ್ಜಿ ಬಂದೇ ಇಲ್ಲ, ಬಂದ ಬಿಟ್ಲಲ್ಲ ನೆಂದವ್ರು ಮಂದಾಗ ಅಂತೇಳಿ. ಬಂದ್ಲ. ಎಲ್ಲಿ ಹೋಗಿದ್ದೆ ಅಲ್ಲಿ? ಅಯ್ಯೋ ಎಲ್ಲಿ ಹೋಗೋದೈತ್ವೆ, ಸಾಕ ಹೋಗತ್ತವ ಇವತ್ತ ಬಿಸಿಲಾಗ ಅಡ್ಡಾಡ ಅಷ್ಟೊತ್ತಿಗೆ. ಇದಕ್ಕೆ ಹೋಗಿದ್ದೆ, ಏನದು ಎಲ್ಲ ಇದು ಬಳಕೆ ಮೆಣಸಿಕಾಯಿ, ಆಮೇಲೆ ಹಪ್ಪಳದ್ದು ಇವು ಎಲ್ಲ ಕೊಡಕ್ಕೆ ಹೋಗಿದ್ದೆ. ಹೌದಾ? ಈಗ ಹೆಂಗ ಲಾಭ ಆಗಕತ್ತೈತೆ ಏನು ಅದ್ರದ್ದು ಅದಕ್ಕೆ ಆಕತೆ? ಇಲ್ಲಮ್ಮ ಹಂಗೇನಿಲ್ಲ, ಅದ್ರದ್ದು ಅದಕ್ಕೆ ಏನಾಗಲ್ಲ, ಲಾಭ ಆಗತ್ತಪ್ಪ. ಸುಳ್ಳ ಯಾಕೆ ದೇವ್ರು ಕೊಟ್ಟ ಮೇಲೆ ಕೊಟ್ಟಾನ ಅನ್ಬೇಕು. ಸುಮ್ಮನೆ ಕೊಟ್ಟನು ಕೊಟ್ಟಿಲ್ಲ ಅಂತ ಅನ್ನತ್ ಸರಿ ಅನ್ಸಲ್ಲ. ಆಗಾಕತ್ತೈತಿ, ಲಾಭ ಆಗಕತ್ತೈತಿ. ಮತ್ತು ಕೈಯಾಗ 4 ರೊಕ್ಕ ಉಳ್ಯಾಕತ್ತಾವ. ಈಗ ಮಳೆಗಾಲ ಬರೋದ್ರೊಳಗೆ ಇನ್ನಷ್ಟು ಮಾಡ್ಬೇಕು ಅಂತೇಳಿ ಮತ್ತೆ ಹೋಗಿ ಇವತ್ತು ನಾನು ಇವರು ಪೇಟ್ಯಾಗ ಬರೋಬ್ಬರಿ ಎಷ್ಟು ಇವತ್ತು ಒಂದು 20 kg ಮೆಣಸಿಕಾಯಿನ ತಂದೇವಿ. ತಂದು ಇವತ್ತು ಎಷ್ಟೊತ್ತಿದ್ರು ಎಲ್ಲ ಕೆಲಸ ಮುಗಿಸ್ಬೇಕು ಅವನ್ನ ಕೊರದು. ಈಕಿಗೆ ಯಾರಿಗೆ ಪ್ರೇಮವ್ಗ, ಪಾತಿಗೆ, ಜೈಯಿಗೆ ಬರಕ್ಕೆ ಹೇಳೀನಿ. ಅಯ್ಯೋ ಜೈ ಅಂತ ನಾನು ನೋಡು, ಯಾರಕ್ಕೆ ಬಾಜು ಮನಿ ವಿಜವ್ಗೆ ಬರಕ್ಕೆ ಹೇಳೀನಿ. ವಿಜವ್ ಅನ್ನಕ್ಕೆ ಜೈ ಅನ್ನಕತ್ತೇನಿ. ನಾನು ಅದ ಅಂತಾನೆ ಜೈ ಅಂತಾಳಲಿಕ್ಕೆ ಅಂತೇಳಿ. ನಿಮ್ಮ ಮನಿಗೂ ಹಿಟ್ಟಿನ ಗಿರಣಿಗೆ ಹಿಟ್ಟದು ಏನು ತೊಗೊಂಬಂದಿಲ್ಲ ಶಾಂತಕಾಕಿ. ಯಾವ ಮಕ್ಕ ಇಟ್ಕೊಂಡ್ಬರ್ತಾಳ? ಬಂದ್ಲಂದ್ರೆ ಏನಿಲ್ಲ, ನಮ್ಮ ಅತ್ತಿ ನಾಯಿ ಹಿಟ್ಟಿನ ಚೀಲ ಹರಿದಂಗೆ ಹರಿತೈತಿ. ಹಂಗಾಗಿ ಬರೋದಿಲ್ಲಕಿ, ಹೆಚ್ಚ ಬರುದಿಲ್ಲ. ಆದ್ರೆ ಮಾತ್ರ ಹೇಳಕ್ಕಾಗಲ್ಲ. ನೋಡೋಣ ಯಾವಾಗ ಬರ್ತಾಳ, ಬರ್ಲಿ. ಜೈ ನೋಡಿದ್ರೆ ನನ್ನ ತಲೆನ ತಿರುಗತ್ ನೋಡಿ ಶಾಂತಕ, ತಲೆನ ಹಾಪಕತ್ತ ನನಗೆ. ಹೋಗ್ಲಿ ಬಿಡಲೇ, BP ಶುಗರ್ ಬರ್ಸ್ಕೊಂಡು ಹಿಂದಾಗಡೆ ಹಿಂಗ ತಲೆ ಆಪ್ ಮಾಡ್ಕೊಂಡು ಅದು ತಟ್ಟಿಗೆ ಹೋಗ್ಲಿ. ನಿಮ್ಮ ಮತ್ತೇನ ಯಾರು ಬಂದಿದ್ರಲ್ಲ ಊರಿಂದ, ಹೋದ್ರ ಏನ್ ಇನ್ನೂ ಅದಾರ? ಸುದ್ದಿ ಇಲ್ಲ ಬಿಡವ, ಅವ್ರು ಇದ್ದಿದ್ಕ ಬಂದಿದ್ದಿಲ್ಲ ನೀನು? ಇಲ್ಲ, ಹೋದ್ರ ಅವ್ರಷ್ಟ 4 ದಿನದ ಮಟ್ಟಿಗೆ ಬಂದಿದ್ರೆ ಹೋದ್ರ. ಮತ್ತೆ ಅವ್ರಿಗೊಂದಿಷ್ಟು ಬಳಕೆ ಮೆಣಸಿಕಾಯಿ ಅವೆಲ್ಲ ಹಾಕಿಕೊಟ್ಟೆ, ಹಪ್ಪಳ ಅದು ತೊಗೊಂಡು ಹೋದ್ರು. ಆಮೇಲೆ ಶಾಂತಕ ಕುಂಬಳಕಾಯಿ ಶಾಂಡ್ಗಿ ಮಾಡೋಣ ಅಂತಂದ್ರೆ ಕುಂಬಳಕಾಯಿ ಸಿಗ್ಲಿಲ್ಲವ ಇವತ್ತು ಪೇಟ್ಯಾಗ. ಏನು ಮಾಡೋದನ್ನಂಗೆ ಆಗ್ಬಿಟ್ಟತಿ ಶಾಂತಕ. ಪಾಕಿಟ್ ಮಾಡಿದ್ವು, ಇನ್ನೊಂದು 100 ಪಾಕಿಟ್ ಅದಾವು. ಅವು ಖಾಲಿ ಆಗಿಂದ ಏನು ಮಾಡೋದಂತ ಒಣಗಾಕರ ಟೈಮ್ ಬೇಕಲ್ಲ. ಕುಂಬಳಕಾಯಿ ಶಾಂಡ್ಗೆನೆ, ಕುಂಬಳಕಾಯಿ ಶಾಂಡಿಗೆ ಕುಂಬಳಕಾಯಿ ತಡಿ. ನಮ್ಮ ಅಯ್ಯೋ ನಿಂಗೆ ಹೇಳೋದೇ ಮರ್ತೆ ನೋಡ. ನಮ್ಮ ಹೊಲ ಐತೆ ನೋಡ, ಅಂದ್ರೆ ನಮ್ಮ ಪಾರ್ವತಿಯರು ತೊಗೊಂಡ್ರ. ಆ ಹೊಲದ ಬಾಜುಕಿನ ಹೊಲದಾಗ ಕುಂಬಳಕಾಯಿ ಶಾಂಡ್ಗಿನ ಹಾಕ್ಯಾರ, ನೀನು ನೋಡಿಲ್ಲನ? ಅವ್ರ ಕಡೆ ಕೇಳಿಸ್ಕೋ, ಪೇಟೆಗೆ ಸಿಗ್ಲಿಕ್ಕಟ್ಟತ್ತ. APMCಯಾಗ ಸರ್ತಿಗೂ ಸಿಗ್ತಿದ್ವಪ್ಪ, ಈ ಸಲ ಸಿಗ್ಲೇ ಇಲ್ಲ. ಹಿಂಗ ಮಾಡ್ತೇನೆ ತಡಿ, ನಮ್ಮ ಮನೆಯವರಿಗೆ ಹೇಳಿ ಕಳಿಸ್ತೇನೆ. ಮತ್ತೇನು ಮಾಡೋದು, ನಾಳೆ ಒಂದು ಮಾತು ಕೇಳಿ ನೋಡ್ತೇನೆ ಶಾಂತಕ. ಅವ್ರ ಹತ್ರ ಹೆಂಗೆ ರೇಟಿಗೆ ಕೊಡ್ತಾರ ಏನೋ ಗೊತ್ತಿಲ್ಲ. ಈಗ ನಮ್ಮ ಪೇಟ್ಯಾಗ ಒಮ್ಮೆ ನಾವು ಒಂದು 50 ಕಾಯಿ ಹಿಂಗದು ತೊಗೋತೇವೆ ಅಂದ್ರೆ ಕಮ್ಮಿ ರೇಟಿಗೆ ಕೊಟ್ಟಿರ್ತಾರ. ಇಲ್ಲಿ ಎಷ್ಟಾಕತೆ ಗೊತ್ತಿಲ್ಲ, ವಿಚಾರಿಸಿ ನೋಡ್ಲೆ. ಅದ್ರಾಗ ನಿನ್ನೆ ಆ ಪರಿ ಮಳೆ ಹೊಡೆದತಿ. ಯಾಕ ಇವತ್ತೊಂಚೂರು ಮಸ್ತ್ ಬಿಸಿಲು ಬಿದ್ದತಿ. ನೀ ಏನಿದ್ರು ಇನ್ನೊಂದು ಮಳೆಗಾಲ ಪೂರ ಅಲ್ಲ, ಮಳೆಗಾಲ ಶುರುವಾಗಿ ಜೂನ್ ತಿಂಗಳು ಮುಗೀತು, ಮತ್ತು ಜೂನ್ದಾಗ ಮಳೆಗಾಲ ಹತ್ತಬೇಕಿತ್ತು. ಯಾಕೆ ತಡ ಹತ್ತು ನೋಡಿ ಈ ಸಲ. ಮಾಡ್ಕೊ ಹಂಗ ಆಡಪಾಡ ಬಿಸಿಲು ಬಿದ್ದಾಗ ಒಟ್ಟು ಹೊರಗೆ ಹಾಕುವಂತಿ, ಮತ್ತೇನು ಮಾಡೋದು? ಹೌದಿಲ್ಲ? ಅಯ್ಯೋ ಶಾಂತಕ್ಕ, ಮೊನ್ನೆಂತರೂ ನೋಡಂಗಿಲ್ಲ. ಬಳಕೆ ಮೆಣಸಿಕಾಯಿ ತೊಗೊಂಡೋಗಿ ಹೊರಗೆ ಹಾಕೋದು, ಬಿಸಿಲು ಬೀಳತ್ಲೆ ಗಬ ಗಬ ತೊಗೊಂಡೊಳಗಿಡೋದು. ಬಿಸಿಲು ಬಿದ್ದ ಹಾಕದ, ಮಳೆ ಮಾಡಕ್ಕತ್ತೆ ಅನ್ನೋದ್ರಾಗ ತೊಗೊಂಡೊಳಗಿಡೋದು, ಮತ್ತೆ ಬಿಸಿಲು ಬೀಳತ್ಲೆ ಹೊರಗಿಡೋದು, ಮತ್ತೊಳಗಿಡೋದು. ಅಯ್ಯಯ್ಯಪ್ಪ ದೇವ್ರೆ, ನನಗಂತೂ ಹೊರಗೆ ಅಡ್ಡಾಡಿ ಸಾಕಾಗಿ ಹೋತವ. ಮತ್ತು ಹೌದು, ಮಾಲ್ ಕಾಯ್ಬೇಕವ. ನಿನ್ನ ಗಂಡನ ನೆಚ್ಚಿದ್ರೆ ಹೌದಾ, ಹೋದ್ಸಲ ಆಗಿತ್ತಲ್ಲ ಅಂತದ ಏನಾರ ಮಾಡಿ ಕಾಯ್ಬಿಡ್ತಾನ ಅಷ್ಟ. ಮತ್ತೆ ಅದಕ್ಕ ಬೇ ಅಮ್ಮ, ನಾನಂತೂ ಈ ಸಲ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಅಲ್ಲೇ ಕುಂತೇನೆ.
ಅಲ್ಲ ಶಾಂತಕ್ಕ, ಈ ಬಸ್ಸಿಗೆ ಓಡಾಡೋದು ಘನ ತ್ರಾಸದಂಗೆ ಆಗ್ಬಿಟ್ಟತ್ವ. ಸುಮ್ಮನೊಂದು ಕೂಟಿ ತೊಗೊಂಡ್ಬಿಡ್ಲೇನ ಅಂತ. ಅಯ್ಯ ಹಡ್ಬಿಟ್ಟಿ, ಕೈಯಾಗ 4 ರೊಕ್ಕ ಆಗ್ತಿದ್ದಂಗೆ ಕೂಟಿ ತೊಗೋಬೇಕು, ಆಟೋ ತೊಗೋಬೇಕು ಅಂತ ನಿಂತ್ಬಿಟ್ಟಿಯಲ್ಲ. ಅಲ್ಲಲೇ ಎದಕ್ಕೆ ಬೇಕಲ್ಲ ಅದು ಕೂಟಿ? ಹಾಂ ಬೇಡ, ನಾ ಹೇಳೋದು ಕೇಳು. ಅದಕ್ಕೆ ಮತ್ತೆ ಹೊಟ್ಟೆ ಊಟ ಹಾಕ್ಬೇಕಲ್ಲ ಕೂಟಿಗೆ. ರೊಕ್ಕ ಅಲ್ಲೇ ಹೋಗತ್ ನಿನ್ನ ಲಾಭ. ಬೇಡ, ನಾ ಹೇಳೋದು ಕೇಳು. ಕುಟಿ ಪಟ್ಟಿ ಅನ್ನಕ್ಕೆ ಹೋಗ್ಬೇಡ, ಬಸ್ಗೆ ಹೋಗ್ಬಾ ಒಂದು ಸ್ವಲ್ಪ ದಿನ. ನಿನ್ನ ಕೈಯಾಗ ಈಡಾಗಿ ರೊಕ್ಕ ಆಗ ಮಟನು ಒಟ್ಟ ಕುಟಿ ವಿಚಾರ ಮಾಡಕ್ಕೆ ಹೋಗ್ಬೇಡ. ಅದು ಅಲ್ಲದೆ ನಿನ್ಗೇನು ಕುಟಿ ಹೊಡ್ಯಾಕ ಬರ್ತತಿ? ಬರ್ತದೆ ನಂಗೆ ಹೊಡ್ಯಾಕ. ಸುಮ್ನೀರ, ನಾವು ಕರೆಕ್ಟ್ ಹೊಂಟ್ರು ಇದ್ರಿಗೆ ಬರುವ ಬಡೆಗಳು ಅಡ್ಡ ಬಂದ್ರಿ ಅಂತಾವು ಸರಿ ಬರೋದಿಲ್ಲ. ಎತ್ತಾಗಾರ ತಂದು ಹಾಕಿಕ್ಕೆ ತಂದಾಗಿ ದುಡ್ಕೊಂಡು ತಿನ್ನಾಕತ್ತಿ ತಣ್ಣಗಿರು. ಮುಗಿತಾ ಮುಗಿತಾ ಎಲ್ಲ? ಅಲ್ಲೇ ಮಗ ಆಗ್ಬೋದು ನೀನು, ಮಗ ಆಗ್ಬೋದಪ್ಪ ನೀನು. ಯಾಕವ್ವ ನಾನೇನ್ ಮಾಡಿದೆ? ಹೆಂಡತಿ ಹೋಗಿ ತವ್ರ ಮನ್ಯಾಗ ಕುಂತಾಳ, ನೀನು ಹೋಗಿ ಹೆಂಡತಿ ಮನ್ಯಾಗ ಕುಂತಿ. ಅದೇನು ನಂಗೆ ಬೇಜಾರಿಲ್ಲ ಬಿಡು. ಮತ್ತು ಹೆಂಡ್ತಿ ಹೋಗ್ಯಾಳ, ಜೀವ ತಡ್ದಿಲ್ಲ, ಹೋಗಿ ಅದಾತ ಅದು ಆತು ಹೋತು. ಆದರೆ ಹೆಂಡತಿ ಮನೆಗೆ ಬಂದಿದ್ಲಲ್ಲ ಆಕಿ, ನನ್ನ ಸೌತಿ. ಅಕ್ಕಿ ಜೊತೆಗೆ ನೀನು ಏನಲ್ಲಲ್ಲಿ, ಏನು ಮೋಜು ಮಸ್ತಿ, ಏನು ಊಟ, ಏನು ಪಾಠ, ಏನು ನಿಮ್ಮ ಸ್ಟೇಟಸ್ ಇಡೋದು? ಯಾರನ್ನು ಉರಿಸ್ಬೇಕಂತ ಇಡಾಕತ್ತೀರಿ ಸ್ಟೇಟಸ್ ನೀವು? ನೀನು ಹೆಂಡತಿ ಅಂತರೂ ನಾನು ಹೊಟ್ಟೆ ಉರಿತೈತೆ ಅಂತ ಗೊತ್ತು, ಅದಕ್ಕೆ ಬೇಕಂತ ಸ್ಟೇಟಸ್ ಇಟ್ಟಾಳ. ನೀನು ಹೇಳಪ್ಪ, ನೀ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದಿ? ಹೇಳ್ಬೇಕಿತ್ತು ನೀನು ಹೆಂಡತಿಗೆ, ಇಲ್ಲಿ ಏನಾರ ಸುಡುಗಾಡ ಆಗೋಲ್ತಕ್ಕ ಸ್ಟೇಟಸ್ ಯಾಕೆ ಇಟ್ಟಿ ಅಂತೇಳಿ. ಯಾಕೆ ಇಟ್ಟಿ ಅಂತ ಕೇಳ್ಬೋದಿತ್ತಲ್ಲ. ಇಬ್ಬರು ಸೇರಿ ನಾಟಕ ಮಾಡಕತ್ತೀರನ? ನಾನು ಹೊಟ್ಟೆ ಉರಿಸಿ ನಾನು ಹೊಟ್ಟೆ ಉರಿಸಿದ್ರೆ ನೀವು ಯಾವತ್ತೂ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ. ಏಯ್ ಯಾಕೆ ಹಂಗೆ ಮಾತಾಡ್ತಿ? ಏನು ಇಡೋದದು ಸ್ಟೇಟಸ್? ನಿನ್ನ ಯಾರು ಇಲ್ಲಿ ಯಾರು ಹೊಟ್ಟೆ ಉರ್ಸಾಕು ನಿಂತಿಲ್ಲ, ಹಂಗೆಲ್ಲ ಅನ್ಕೋಬೇಡ, ವಿಚಾರ ಮಾಡಬೇಡ, ಹಂಗೆಲ್ಲ ಏನೂ ಆಗಬಾರ್ದಾಗಿಲ್ಲ. ಯಾಕೆ ಹಂಗೆ ಮಾತಾಡ್ತಿ? ನೀವು ಮಾತಾಡಬೇಡ್ರಿ ನನ್ನ ಜೋಡಿ. ನೀವು ಮಾತಾಡಕ ಹೋಗ್ಬೇಡ್ರಿ. ನಾ ಹೇಳ್ತೇನೆ ಕೇಳ್ರಿ ನಿಮ್ಗೆ. ನನ್ನ ಹೊಟ್ಟೆ ಸಂಕಟಕ್ಕೆ ಅರ್ಧ ಕಾರಣನೇ ನೀವು. ನೀವು ಮಾಡೋದ ಕೆಲಸ 1 2 ಎಷ್ಟು ನೊಂದ್ಕೊಂಡೇನಿ, ಎಷ್ಟು ಸಂಕಟ ಪಡ್ತಾ ಇದ್ದೇನೆ ಅಂತ ನನಗೆ ಮಾತ್ರ ಗೊತ್ತ್ರಿ. ನಿಮಗೇನು ಗೊತ್ತು? ಮಾತಾಡ್ತೀರಿ ಹಂಗೆ ಬಾಯಿಗೆ ಬಂದಾಗ. ನನ್ನ ಮನ್ಸಿನ್ನು ಯಾರ ಮುಂದೆ ಹೇಳ್ಕೊಲಿ? ಎದು ಸಂಬಂಧ ಏನಾತ? ಅಂಥದ್ದು ಏನು ಮಾಡಿ ನಾನು ನಿನಗೆ? ಇನ್ನೇನಾಗ್ಬೇಕು? ಮಾಡೋದು ಮಾಡಿ ಅಲ್ಲ, ಆಕಿ ಕೂಟ ಮತ್ತೆ ಆರಾಮಾಗಿ ಹೋಗಿ ಬೀಗ್ರ ಮನೆಗೆಲ್ಲ ಇದ್ದು ಬರಾಕತ್ತಿ. ಮತ್ತಿನ್ನೇನು ಮಾಡ್ಬೇಕು? ಓ ಹಾದಾ ನೋಡು, ನಾವು ಹೋಗ್ಬೇಕಂತ ಹೋಗಿದ್ದಲ್ಲ. ಅದೇನಾಯ್ತು ಅಂತಂದ್ರೆ, ಏನು ಹೇಳಾಕ್ ಹೋಗ್ಬೇಡ್ರಿ, ಕೇಳಾಕ್ ಹೋಗ್ಬೇಡ್ರಿ. ನಾ ಏನು ಸಂಬಂಧದ ನಿಮ್ಗೆ ಹೇಳಾಕ ಕೇಳಾಕ? ಮನಿ ಹುಡ್ಕೋಂತ ಅಡ್ಡಾಡಕತ್ತೀರಿ ಅಲ್ಲ? ಇದು ಬೇಕಾಗಿತ್ತೇನ್ರಿ ನಿಮಗೆ? ಬೇಕಾಗಿತ್ತಾ? ಹಿಂಗೆ ಅಡ್ಡಾಡ್ತೀರಲ್ಲ, ನನ್ನ ಹೆಂಡತಿ ಮರ್ಯಾದೆ ಹೋಗತ್ತನ ಸ್ವಲ್ಪ ನಿಮಗೆ ಯೋಚನೆ ಬೇಡ? ನಾನೇನು ನಿನ್ನ ಮರ್ಯಾದೆ ಹೋಗಂತದ್ದು ಮಾಡೀನಿ? ಇಷ್ಟಕ್ಕೂ ಮನೆ ಹುಡ್ಕಕ್ಕೆ ನಾ ಹೋಗೀನಿ, ನಿನ್ನೇನು ಕರ್ಕೊಂಡು ಹೋಗೇನೆ ನಾನು? ನೋಡು, ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಕ್ಕೆ ಹೋಗ್ಬೇಡ. ಹೇಳ್ತೇನೆ ಕೇಳು, ಬಾಯಿ ಕೊಟ್ಟಾನ ದೇವ್ರು ಅಂತೇಳಿ. ನಿನಗೆ ಸಂಬಂಧನೇ ಇಲ್ಲದೆ ಇರೋ ವಿಷಯ ಅದು ಅಲ್ಲ. ಮತ್ತೀಗ ಆಕಿಗೆಲ್ಲ ಮನಿ ಇಲ್ಲ ಇರಾಕ, ಏನು ಆಕಿ ನೀನು ಬೀದಿಗೆ ಬಿಡ್ಲೆ? ನಾನು ಹೇಳಂಗಾರ ನೋಡೋಣ, ಬೀದಿಗೆ ಬಿಡ್ಲೇನೆ? ಹಾಳಾಗಿ ಹೋಗ್ಲಿ. 4 ಲಕ್ಷ ರೂಪಾಯಿ ತೊಗೊಂಡು ಹೋಗಿ ಆಕಿ ಹೆಣ ಚಂದ ಮಾಡ್ರಿ ಅಂತ ಹೇಳಿದ್ನಲ್ಲ ನಾನು. ಆಕಿ ಬೇಡ ಅಂತಂದ್ಲು. ಆಕಿಗೂ ನಿನ್ನಂಗೆ ಸ್ವಾಭಿಮಾನ ಬೇಡ ಅಂತಂದ್ಲು. ಆಕಿಗೆ ಸ್ವಾಭಿಮಾನ ಸ್ವಲ್ಪರ ಐತ? ಆಕಿಗೆ ಸ್ವಾಭಿಮಾನ ಇದ್ದಿತ್ತಂದ್ರೆ ಅಕ್ಕಿ ಯಾಕ್ರಿ ಹಿಂಗೆ ಬಂದು ನಿಮ್ಮ ಋಣದಾಗಿರ್ತಿದ್ಲು? ಈಗ ಹೋಗಕ್ಕೆ ರೇಷನ್ ಹಾಕಿಸ್ತಿರಲ್ಲ, 1 ರೂಪಾಯಿನೂ ನಂದದು. ನೋಡ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಾನು ಕಷ್ಟಪಟ್ಟು ದುಡ್ದೇನೆ ಅದ್ರಾಗ. ನಾನು ದುಡಿಲಾರ್ದ ಏನಾಗಿಲ್ಲ. ಬಳ್ಳ ಇದನ್ನ ಹೇಳಿ ನನಗೆ ಸಾಕಾಗೈತಿ. ಸುಮ್ಮನೆ ಅತ್ತಾಗ. ಹೌದಾ? ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಮನಿ ಐತಾ ಖಾಲಿ ಮನಿ ಐತಾ ಅಂತ ಹುಡ್ಕೊಂತ ಅಡ್ಡಾಡಕತ್ತೀರಂತಲ್ಲ. ಆಕಿ ಫೋನ್ ಹಚ್ಚಿ, ಏನಾಯ್ದು ನಿನ್ನ ಗಂಡ ಮನಿ ಐತಾ ಅಂತ ಬಂದಿದ್ರಿ ಇಲ್ಲಿ, ಆದ್ರೆ ಜೊತೆಗೆ ಅದ ಹೆಂಗ್ಸಿದ್ಲಪ್ಪ ಅಂತಂದ್ಲು. ಆಕಿಗೆಲ್ಲ ಗೊತ್ತೈತಿ, ಆದರೂ ಕೇಳಿದ್ಲು. ನನಗೆ ಗೊತ್ತಿಲ್ಲ, ಯಾರ ಬೇಕಾಗೈತೆ ಏನೋ ಬಿಡು ಅಂತ ನಾ ಅಂದೆ. ವಾಪಸ್ ಏನಂದ್ಲು ಗೊತ್ತನೇ? ಎಲ್ಲ ಗೊತ್ತಿದ್ದೈತೆ ಬಿಡವ, ಎದಕ್ಕೆ ಸುಳ್ಳು ಹೇಳ್ತಿ? ಒಟ್ಟು ನಿನ್ನ ಗಂಡ ಹಿಂಗೆ ಅಡ್ಡಾಡಕತ್ತ ನೋಡ ಅಂದ್ಲು. ನನಗೆ ಎಷ್ಟು ಮನ್ಸಿಗೆ ಒಂಥರ ಆತು ಗೊತ್ತನ. ಆಕಿ ಯಾವಕ್ಕೆ ಕೆಲ್ಸಕ್ಕೆ ಬಾರ್ದಕ್ಕೆ ನೀನು ಫೋನ್ ಹಚ್ಚಿ ಹೇಳಾಳ ಅಂತೇಳಿ ನೀನು ನನ್ನ ಮೇಲೆ ಇರಡಾಕತ್ತೀಯನ? ಕೆಲ್ಸಕ್ಕೆ ಬಾರ್ದಕ್ಕೇನಲ್ಲ, ನೀವು ಕೆಲ್ಸಕ್ಕೆ ಬಾರ್ದಕ್ಕಿನ್ ಕರ್ಕೊಂಡು ಅಡ್ಡಾಡಕತ್ತೀರಲ್ಲ, ಅದಕ್ಕೆ ಫೋನ್ ಮಾಡಿ ಹೇಳಿದ್ದು. ನೀ ಬೇಕಾದ ಹೇಳು, ಏನು ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ ನನಗೆ. ಹೋಗ್ಲಿ ಬಿಡವಾ. ನೀ ಬಾಯಿ ಮುಚ್ಚು, ನೀನು ಮಾತಾಡಕ್ಕೆ ಹೋಗ್ಬೇಡ. ನೀನು ಹೆಂಡತಿ ಜೊತೆಗೆ ಸೇರಿ ನಾಟಕ ಮಾಡಕತ್ತೀಯನ? ಓ, ಈಗ ಅದೇ ಏನಂತ ಹೇಳಕತ್ತಾಳ? ಈಗ ಬೇರೆ ಮನಿ ಮಾಡಿದ್ರೆ ಬರ್ತಾನೆ ಅನ್ನಕತ್ತಾಳನ? ಹೋಗಪ್ಪ ಪಾಪ, ಬೇರೆ ಮನಿ ಮಾಡು. ನನ್ನ ಸಲ ನೀವು ಯಾಕೆ ಗಂಡ ಹೆಂಡತಿ ದೂರ ಇರ್ತೀರಿ? ದೂರ ಎಲ್ಲ ಇರಕ್ಕೆ ಹೋಗ್ಬೇಡ್ರಿ ಮತ್ತೆ. ಈಗ ಬೇರೆ ಮನಿ ಮಾಡಿದ್ರೆ ಬರ್ತಾನೆ ಅನ್ನತ್ತಾಳ ಅಂತ ನನಗೆ ಗೊತ್ತು. ಸುಮ್ಮನೆ ಯಾಕೆ ಬೇರೆ ಮನಿ ಮಾಡ್ಲಾರ್ದ ನನಗೋಸ್ಕರ ಮರ್ಜಿ ಕಾಯ್ತಿ? ಅದೇನ ದೊಡ್ಡ ತಾಯಿ ಮೇ ಪ್ರೀತಿ ಇರಂಗ, ಪ್ರೀತಿ ಇರೋರಂಗ ನಾಟಕ ಮಾಡಕ್ಕೆ ಹೋಗ್ಬೇಡ. ಬೇರೆ ಮನಿ ಮಾಡ್ಕೊಂಡು ಹೋಗಪ್ಪ. ತಾಯಿ ಮೇಲೆ ಪ್ರೀತಿ ಇಲ್ಲ ಅನ್ಬೇ ನನಗೆ. ಭಡ್ಯಾ, ನಿನಗೆ ತಾಯಿ ಮೇ ಪ್ರೀತಿ ಇದ್ದಿತ್ತಂದ್ರ ಇಲ್ಲಡ ನಮ್ಮ ಅವ್ವನ ಮನ್ಸಿಗೆ ನೋವು ಮಾಡಿದಾರನ ಹಿಂತಿರುಗಿ ನೋಡೋದಲ್ಲ ಅಂತೇಳಿ ಆಕಿನ ಮಾತಾಡಿಸ್ಬಾರ್ದಾಗಿತ್ತು. ನೀನು ಅಣಿ ಮಾಡಂಗಾರ ಇವತ್ತಿಂದ ಆಕಿನ ಮಾತಾಡ್ಸೋದಲ್ಲ, ಆಕಿ ನಿಂತ ಜಗದಾಗ ನಾನು ನಿಂದ್ರೋದಲ್ಲ, ಆಕಿನ ನೆಳ್ಳು ನನ್ನ ಮೈ ಮೇಲೆ ಬೀಳಿಸ್ಕೊಳ್ಳೋದಿಲ್ಲ ಅಂತೇಳಿ ನೀನು ಹೇಳ್ತೀನೋ ಆಕಿನ ಮಾತಾಡ್ಸ್ಬೇಡ ಅಂತ ಹೇಳಂಗಾರ ನೋಡೋಣ. ಅವ್ರ ಸ್ವಾದ್ರತಿ ಬೇಕಿ. ಅವ್ರ ಸ್ವಾದ್ರತಿ
ನೀನು ಪಾಪ ನಿನಗೆ ಮತ್ತು ಸ್ವಾದ್ರತ್ತಿ ಆಕಿಗೆ ಆದ್ಬಿಟ್ಲೆ ಮತ್ತು ನೀನು ಮಾತಾಡ್ಸಕಬೇಕಲ್ಲ ಪಾಪ ನಿಂಗೂ ದೊಡ್ಡವಲ್ಲ. ಮಾಡ್ರಿ ಯಾರ್ಯಾರು ಏನೇನು ಮಾಡ್ತೀರಿ ಮಾಡ್ರಿ. ಸುಮ್ಮನೆ ನಾನೇ ಯಾವ್ದಾರ ಅನಾಥಾಶ್ರಮ ಸೇರ್ಕೊತೀನಿ. ನನಗೆ ಯಾರೂ ಇಲ್ಲ, ನನಗ್ಯಾರೂ ಇಲ್ಲ. ನಾನು ಹೆಂಗಿದ್ದೆ ಹೆಂಗಾಗೇನೀಗ. ಅಯ್ಯೋ ದೇವ್ರೇ, ಮಾತಾಡ್ಸ್ಬೇಡ್ರಿ, ನಾನು ಯಾರು ಮಾತಾಡ್ಸ್ಬೇಡ್ರಿ. ನನಗಿಲ್ಲಿ ಯಾರು ಇರಬಾರ್ದು, ಅಷ್ಟೇ ಇರಬಾರ್ದು. ಹುಚ್ಚಿಡ್ಯಾಕತ್ತನ್ಲೇ ನಿನಗೆ? ಹೌದ್ರಿ, ನಾ ಹುಚ್ಚಿ ನಂಗೆ ಹುಚ್ಚಿಡ್ಯಾಕತ್ತೈತಿ. ನಾ ಹುಚ್ಚಿ ಹುಚ್ಚಪ್ಪ ನಾನು. ನೀವು ಶಾಣೆ ಇದ್ದೀರಿ, ನಾ ಹುಚ್ಚಿ ಹುಚ್ಚಿ ಏನು ಮಾಡ್ತಾಳ? ಮನ್ಯಾಗಿರ್ತಾಳನ, ಚಂದಾಗಿ ಹಿಂಗೆ ಕುಂದಿರ್ತಾಳನ, ಓಣಿ ಬೀದಿ ತಿರುಗ್ತಾಳ. ನಾನು ಹಂಗೆ ಮಾಡ್ತೇನೆ. ನಾಳೆ ಹೊಕ್ಕನೆಪ್ಪ ನಾನು, ನಾಳೆ ಯಾಕೆ ಈಗ ಹೊಂಟ್ಬಿಡ್ತೇನೆ. ನಾವಲ್ಲೇ ಇಲ್ಲಿರಾಕ ಆ ಕಾಲ. ಏ ಏನಾಗಕತ್ತೈತ್ಲೇ ನಿನ್ಗ? ಗಾಯತ್ರಿ, ಮಸ್ಕಿರಿ ಮಾಡೋ ವಿಷಯ ಅಲ್ಲಿದ. ಸುಮ್ನೀರ್, ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಾ ಹೋಗ್ತೇನೆ, ನಾ ಇರಲ್ಲಪ್ಪ. ಅವ ಆತವ, ನಿನಗೆ ಇಷ್ಟೊಂದು ಮನ್ಸಿಗೆ ನೋವು ಆಗತ್ತಂದ್ರೆ ತಪ್ಪಾತ. ನಾ ಇನ್ನ ಮೇಲೆ ಒಟ್ಟ ಮಾತಾಡ್ಸೋದಲ್ಲ ಆತ. ನಾ ಮಾತಾಡ್ಸಲ್ಲ. ನಂಗೆ ನೀ ಖುಷಿಯಾಗಿರ್ಬೇಕು, ನೀ ಚಲೋ ಇರ್ಬೇಕು ಅಷ್ಟೇ. ತಲೆ ಕೆಡಿಸ್ಕೊಬಿಡ. ನಾ ಮಾತಾಡ್ಸಲ್ಲ. ಮಾತಾಡ್ಸಲ್ಲ. ನಿಮ್ಮಪ್ಪ ಮಾತಾಡ್ಸ್ತಾನಲ್ಲ. ಅಪ್ಪ ನೀನು ಮಾತಾಡ್ಸ್ಬೇಡಪ್ಪ. ಅವಾಗ ಯಾಕೋ ಒಂಥರ ತಲೆ ತಿರುಗ್ತಾ ಇತ್ ಕಾಂತತಿ. ಏನೋ ಹೆಚ್ಚು ಕಮ್ಮಿ ಆಗೋಂಗೈತಿ. ಸ್ವಲ್ಪ ದಿನ ಇದೆಲ್ಲದ್ರಿಂದ ದೂರ ಇದ್ಬಿಡಪ್ಪ. ಇಲ್ಲ, ನಿಮ್ಮಪ್ಪ ಇರಲ್ಲ. ನಿಮ್ಮಪ್ಪಗೆ ನನ್ಕಿಂತ ಜಾಸ್ತಿ ಅಕ್ಕಿ ಮೇಲೆ ಪ್ರೀತಿ. ಏ ಗಾಯತ್ರಿ ಸತ್ತು ಹೋದ್ಲು. ಆತ ಮಾತಾಡ್ಸಲ್ಲ ರಕ್ಷಾಯಣೇನ ಆತ. ಈಗ ಸದ್ಯಕ್ಕಂತ ಆಯ್ತು, ನಾನು ಹೋಗಲ್ಲ ಆತ. ನಾನು ನಿನ್ ಬಿಟ್ಟು ಎಲ್ಲಿ ಹೋಗುದಿಲ್ಲ. ಸಮಾಧಾನ ಆಗಿರು, ತಲೆ ಕೆಡಿಸ್ಕೋಬೇಡ. ನಾ ಎಲ್ಲೂ ಹೋಗಲ್ಲ. ನಾನು ಯಾರೋ ಬರ್ತಾರ. ಅಪ್ಪ ಡಾಕ್ಟ್ರಿಗೆ ಬರಕ್ಕೆ ಹೇಳ್ತೀನಿ ತಡಿ. ಇಲ್ಲಿ ಬೇಡ, ಈಕಿನ ಕರ್ಕೊಂಡು ದವಾಖಾನಿಗೆ ಹೋಗೋಣ ನಡಿ.